ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೀರೇಶ್ ಅಂತ. ಆರೋಗ್ಯ ಎಂಟರ್ಪ್ರೈಸಸ್ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಈ ದೇಹನ ರೋಗದಿಂದ ದೂರ ಇಡೋಕ್ಕೋಸ್ಕರ ಏನೇನು ವಿಚಾರ ಬೇಕು, ಮಾಹಿತಿ ಮತ್ತು ಮಾರ್ಗ. ಮಾಹಿತಿ ಅಂದರೆ ವಿಚಾರ, ಮಾರ್ಗ ಅಂದರೆ ಉತ್ಪನ್ನಗಳು. ಈ ಎರಡನ್ನೂ ಇಟ್ಕೊಂಡು ಬಂದಿರೋಂಥ ಒಂದು ಸಂಸ್ಥೆ ಆರೋಗ್ಯ ಎಂಟರ್ಪ್ರೈಸಸ್. ಇದು ವರ್ಜಿನ್ ಕೋಕೋನಟ್ ಆಯಿಲನ್ನು ಬಹಳ ಮುಖ್ಯವಾಗಿ ಪ್ರೆಸೆಂಟ್ ಮಾಡ್ತಾ ಇದೆ. ಈ ವರ್ಜಿನ್ ಕೋಕೋನಟ್ ಆಯಿಲು ಕೇರಾಮೃತ್ ಅಂತ ಒಂದು ಸಂಸ್ಥೆ, ಸ್ವದೇಶಿ ದಿಶಾ, ಈ ಒಂದು ವಿಚಾರ, ಈ ಸ್ವದೇಶಿ ದಿಶಾ ಸಂಸ್ಥೆ ಈ ಭಾರತ ದೇಶದಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಸೇವೆ ಕೊಡಬೇಕು ಅಂತ ಒಂದು ಬಂದಿರೋಂಥ ಸಂಸ್ಥೆ, ಪ್ರಾಮಾಣಿಕವಾಗಿ ಸೇವೆ ಕೊಡಬೇಕು ಅಂತ ಬಂದಿರೋಂಥ ಸಂಸ್ಥೆ, ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನ ತಗೊಂಡು ಬಂದಿರೋಂಥ ಒಂದು ಸಂಸ್ಥೆ ಸ್ವದೇಶಿ ದಿಶಾ. ಅದ್ರ ಜೊತೆಗೆ ಕೈ ಜೋಡಿಸಿ ಜನರ ಮನೆ ಬಾಗಿಲಿಗೆ ಈ ದೇಶಾದ್ಯಂತ ಈ ಒಂದು ವಿಚಾರನ ಒಯ್ಯಬೇಕು ಅಂತ ಒಂದು ತೀರ್ಮಾನ ಮಾಡಿರೋದು ಆರೋಗ್ಯ ಎಂಟರ್ಪ್ರೈಸಸ್. ಈ ಒಂದು ಆರೋಗ್ಯ ಎಂಟರ್ಪ್ರೈಸಸ್ ಶಿವಮೊಗ್ಗದ ಶರಾವತಿ ನಗರ ಮೇನ್ ರೋಡ್, 60 ಫೀಟ್ ರೋಡ್ ಅಂತ ಹೇಳ್ತಾರೆ, ಆದಿಚುಂಚನಗಿರಿ ಶಾಲೆಯ ಒಂದು ಹತ್ತಿರ ಇರೋಂಥ ಒಂದು ಮಳಿಗೆ ನಮ್ಮ ಆರೋಗ್ಯ ಎಂಟರ್ಪ್ರೈಸಸ್. ಕಂಪ್ಲೀಟ್ ಈ ದೇಹನ ರೋಗದಿಂದ ದೂರ ಇಡೋಕ್ಕೆ ಏನೇನು ವಿಚಾರ ಬೇಕು ಎಲ್ಲ ಒಂದು ಮಾಹಿತಿ ಇರ್ಬೋದು, ಮಾರ್ಗ ಇರ್ಬೋದು, ಇಲ್ಲಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಈಗ ಈ ದೇಹನ ಆರೋಗ್ಯ ಅಂತ ಬಂದಾಗ ನಮಗೆ ಎರಡು ವಿಚಾರ ಬರುತ್ತೆ. ಆರೋಗ್ಯ, ಅದರ ವಿರುದ್ಧ ಪದ ರೋಗ. ಓಕೆ, ನಮಗೆ ಏನು ಎಲ್ಲರೂ ಎಲ್ಲರಿಗೂ ಒಂದು ವಿಚಾರ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಅಂದ್ರೆ ಏನು ಅಂದರೆ, ನಮ್ಮ ಸಮಾಜದಲ್ಲಿ ಇವತ್ತು ಎಲ್ಲರ ಮನಸ್ಸಲ್ಲೂ ಏನಿದೆ, ಆರೋಗ್ಯ ಅಂದರೆ ಆಸ್ಪತ್ರೆ, ಆರೋಗ್ಯ ಅಂದರೆ ಆಸ್ಪತ್ರೆ ಅನ್ನೋ ವಿಚಾರನ ಎಲ್ಲರೂ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ. ಆರೋಗ್ಯ ಅಂದ್ರೆ ಏನು, ರೋಗ ಅಂದ್ರೆ ಏನು, ಆ ವ್ಯತ್ಯಾಸನೇ ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಆರೋಗ್ಯ ಅಂದ್ರೆ ಏನು. ನನ್ನ ಒಂದು ಅಭಿಪ್ರಾಯದಲ್ಲಿ ನಿಮ್ಮ ಹತ್ರ ಕೇಳಿದ್ರೆ, ಆರೋಗ್ಯ ಅಂದರೆ ಆಹಾರ, ಆಲೋಚನೆ, ಎಕ್ಸಸೈಸ್ ಅಂದರೆ ಯೋಗ, ಮತ್ತೆ ನಿದ್ರೆ, ಧ್ಯಾನ, ಈ 5 ವಿಚಾರಗಳು ಕಂಪ್ಲೀಟ್ ಆರೋಗ್ಯದಲ್ಲಿ ಬರುತ್ತೆ. ಆಸ್ಪತ್ರೆ ಅಲ್ವೇ ಅಲ್ಲ, ಇದ್ಯಾವುದೂ ಆಸ್ಪತ್ರೆಯಲ್ಲಿ ಸಿಗಲ್ಲ. ಆಸ್ಪತ್ರೆ ಅಂದ್ರೆ ಏನು, ರೋಗಕ್ಕೆ ಮೀಸಲಾಗಿರೋಂಥ ಒಂದು ಜಾಗ ಅಂದ್ರೆ ಅದು ಆಸ್ಪತ್ರೆ. ಅದು ರೋಗ ಬಂದ ಆದ್ಮೇಲೆ ಇರೋಂಥ ಒಂದು ಜಾಗ ಆಸ್ಪತ್ರೆ. ಆರೋಗ್ಯಕ್ಕೆ ಅಲ್ಲಿ ಏನು, ಆಸ್ಪತ್ರೆಯಲ್ಲಿ ಏನು ಕೆಲಸ ಇಲ್ಲ. ಸ್ನೇಹಿತರೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇನ್ನು ಮುಂದೆ ತುಂಬ ವಿಡಿಯೋಗಳು ಬರ್ತಾ ಹೋಗುತ್ತೆ. ತುಂಬ ಜನನ ಒಂದು ಅರ್ಥ ಮಾಡಿಸುವಂಥ ಪ್ರಯತ್ನ ನಡೀಲೇಬೇಕಾಗುತ್ತೆ. ಇವತ್ತು ಆರೋಗ್ಯಕ್ಕೆ ಅವೇರ್ನೆಸ್ ತುಂಬ ಕಡಿಮೆ ಇದೆ, ರೋಗಕ್ಕೆ ಸಿಕ್ಕಾಪಟ್ಟೆ ಅವೇರ್ನೆಸ್ ಇದೆ. ಓಕೆ, ರೋಗ ಅಂದ್ರೆ ಏನು, ಯಾಕೆ ರೋಗಕ್ಕೆ ಅವೇರ್ನೆಸ್ ಇದೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಈಗ ರೋಗ ಅಂದ್ರೆ ಏನು ಅಂತ ಬಂದಾಗ ಆಸ್ಪತ್ರೆ ಅನ್ನೋದೊಂದು ವಿಚಾರ ಬಿಟ್ಟು ಇನ್ನೊಂದು ಮಗ್ಗಲಲ್ಲಿ ನಾವು ನೋಡಿದಾಗ ರೋಗ ಅಂದ್ರೆ ಏನು ಅಂತ ನೋಡಿದಾಗ, ರೋಗ ಅಂದ್ರೆ ಅಧಿಕ ಕಷ್ಟ, ಅಧಿಕ ನಷ್ಟ, ಅಧಿಕ ನೋವು. ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ರೋಗ ಅಂದ್ರೆ ಅಧಿಕ ಕಷ್ಟ, ಅಧಿಕ ನಷ್ಟ, ಅಧಿಕ ನೋವು. ಆರೋಗ್ಯ ಅಂದ್ರೆ ಅಧಿಕ ಲಾಭ, ಅಧಿಕ ಸುಖ, ಅಧಿಕ ಲಾಭ, ಅಧಿಕ ನಲಿವು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಇದು ಬೇಕು, ಬಟ್ ನಾವು ಹೋಗ್ತಿರೋದು ರೋಗದ ಕಡೆಗೆ, ಅಧಿಕ ಕಷ್ಟದ ಕಡೆಗೆ, ಅಧಿಕ ನೋವಿನ ಕಡೆಗೆ, ಅಧಿಕ ಮತ್ತೆ ನಷ್ಟದ ಕಡೆಗೆ. ಕಷ್ಟ, ನಷ್ಟ, ನೋವು ಬರೇ ರೋಗಿಗೆ ಮಾತ್ರ ಅಲ್ಲ ಸ್ನೇಹಿತರೆ, ಇಡೀ ಫ್ಯಾಮಿಲಿಗೆ ಬರುತ್ತೆ. ಇದು ತುಂಬಾ ದೊಡ್ಡ ವಿಚಾರ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ. ಓಕೆ, ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಓಕೆ, ಈಗ ಆರೋಗ್ಯ, ಈ ದೇಹ ಆರೋಗ್ಯವಾಗಿರಬೇಕಾದ್ರೆ ಅದು ಒಂದು ದಿನದ ಮೋಟಿವೇಶನ್ ಅಲ್ಲ. ಇದು ಸ್ವದೇಶಿ ದೇಶದ ಒಂದು ಸ್ಲೋಗನ್. ಆರೋಗ್ಯ ಒಂದು ದಿನದ ಮೋಟಿವೇಶನ್ ಅಲ್ವೇ ಅಲ್ಲ, ಅದು ನಿರಂತರ ಪ್ರಯತ್ನ. ಪ್ರತಿಯೊಬ್ಬರು ಆ ನಿರಂತರ ಪ್ರಯತ್ನದಲ್ಲಿ ಮಾತ್ರ ನಾವು ಆರೋಗ್ಯವಾಗಿರಕ್ಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು ನಿಯಮ ಇದೆ. ಗಾಡಿ ಓಡಿಸಕ್ಕೆ ಒಂದು ನಿಯಮ ಇದೆ, ಅಡಿಗೆ ಮಾಡೋಕ್ಕೆ ಒಂದು ನಿಯಮ ಇದೆ, ಆರೋಗ್ಯವಾಗಿರೋಕ್ಕೂ ಒಂದು ನಿಯಮ ಇದೆ. ನಾವು ನಿಯಮನ ಮೀರಿದಾಗ, ನಿಯಮದ ವಿರುದ್ಧ ಹೋದಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಎಡಭಾಗದಲ್ಲಿ ಹೋಗೋದ್ರ ಬದಲಿ ಬಲಭಾಗದಲ್ಲಿ ಹೋದಾಗ, ಮಿತಿ ಮೀರಿದ ಸ್ಪೀಡಲ್ಲಿ ಹೋದಾಗ, ನಿಯಮ ಮೀರಿ ಹೋದಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಅದೇ ರೀತಿ ಆರೋಗ್ಯಕ್ಕೂ ಒಂದು ನಿಯಮ ಇದೆ. ಆ ನಿಯಮದ ವಿರುದ್ಧ ನಾವು ಹೋದಾಗ ತೊಂದರೆ ಆಗೇ ಆಗುತ್ತೆ. ಸ್ನೇಹಿತರೆ, 15 ವರ್ಷ ನಾನು ನಮ್ಮ ಗುರುಗಳಾದ ಉಮೇಶ್ ಸಿ ಸರ್ ಅಂತ ಅವರ ಒಂದು ಗರಡಿಯಲ್ಲಿ ಪಳಗಿದ್ದೀನಿ. ತುಂಬ ಅದ್ಭುತವಾದ ವಿಚಾರಗಳನ್ನ ಅವರಿಂದ ಕಲ್ತಿದ್ದೀನಿ. ಅದನ್ನು ನಿಮ್ಮ ಹತ್ರ ನಿರಂತರವಾಗಿ ಹಂಚ್ಕೊಳ್ಳೋಕೆ ನನ್ನ ಪ್ರಯತ್ನ ಇನ್ನು ಮುಂದೆ ನಡೀತಾ ಇರುತ್ತೆ. ಬಹಳ ಅರ್ಥಗರ್ಭಿತವಾಗಿ ಕೆಲವು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಉತ್ತಮ ಸಮಾಜಕ್ಕಾಗಿ, ಪ್ರಚಾರಕ್ಕಾಗಿ ಅಲ್ಲ. ಇದು ಬಹಳ ಕ್ಲಿಯರ್ ಆಗಿ ಎಲ್ಲರೂ ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಈಗ ಏನು ವಿಚಾರನ ಮುಂದಿಡಕ್ಕೆ ಹೊರಟಿದ್ದೀನಿ ಅಂತ ಬಂದಾಗ, ಈಗ ಆರೋಗ್ಯಕ್ಕೆ ನಿರಂತರ ಪ್ರಯತ್ನ ಯಾರ್ದೂ ಇಲ್ಲ. ಆರೋಗ್ಯಕ್ಕೆ ನಿರಂತರ ಪ್ರಯತ್ನ ಯಾರ್ದೂ ಇಲ್ಲ. ಅದ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ.
ಆದರೆ ರೋಗಕ್ಕೆ ನಿರಂತರ ಪ್ರಯತ್ನ ತುಂಬ ಜನರದ್ದಿದೆ, ತುಂಬ ಜನರಲ್ಲ ಪ್ರತಿಯೊಬ್ಬರದ್ದು ಇದೆ. ಸರ್ ಹಂಗಂದ್ರೆ ಏನು? ರೋಗಕ್ಕೆ ನಿರಂತರ ಪ್ರಯತ್ನ ಅಂದ್ರೆ ಆರೋಗ್ಯದ ಕಡೆ ಬರಕ್ಕೆ ಅಥವಾ ರೋಗನ ಮೇಂಟೈನ್ ಮಾಡಕ್ಕೆ. ನೋಡಿ, ಯಾರಿಗೆ ಆಗಲಿ ಯೋಗ ಮಾಡಿ ಅಂತ ಹೇಳಿದ್ರೆ ಯಾರು ದಿವಸ ಯೋಗ ಎಕ್ಸಸೈಸ್ ಮಾಡಲ್ಲ. ಒಳ್ಳೆ ಆಹಾರ ತಗೊಳ್ಳಿ ಅಂದ್ರೆ ಅದ್ರ ಬಗ್ಗೆನೂ ಕಾಳಜಿ ಇರಲ್ಲ. ಓಕೆ, ಒಳ್ಳೆ ಆಲೋಚನೆ ಮಾಡಿದ್ರೆ ಬರೀ ದುರಾಲೋಚನೆಯಲ್ಲೇ ಮುಳುಗಿರ್ತೀವಿ. ಕ್ಲಿಯರ್? ನಿದ್ರೆ ಸರಿಗಿರಲ್ಲ, ಎನಿ ಟೈಮ್ ಮೊಬೈಲ್ ಇಟ್ಕೊಂಡು ನಾವು ಕುತ್ಕೊಂಡಿರ್ತೀವಿ. ಧ್ಯಾನ ಕೇಳಲೇಬೇಕು. ಆದ್ರೆ ರೋಗ ಅಂತ ಬಂದಾಗ ಎಷ್ಟು ಕಾಳಜಿ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಯಾರಿಗೋ ಸಕ್ಕರೆ ಕಾಯಿಲೆ ಇದೆ, ಬಂದಾಗಿದೆ. ನೀವು ನೋಡಿ, ಅವರು ಎಷ್ಟು ಅದ್ಭುತವಾಗಿ ಎಷ್ಟು ಪ್ರಾಮಾಣಿಕವಾಗಿ ಅದರೊಳಗಡೆ ಮುಳುಗಿರ್ತಾರೆ ಅಂದ್ರೆ ಎವ್ರಿ ಡೇ ಬೆಳಗ್ಗೆ ಮತ್ತೆ ಸಂಜೆ ಮಾತ್ರೆ ನುಂಗಕ್ಕೆ ಯಾರು ಅವ್ರಿಗೆ ಹೇಳೋದು ಬೇಡ. ಅಷ್ಟು ಊಟಕ್ಕಿಂತ ಮೊದಲು ಯಾವ ತಗೊಳ್ಬೇಕು, ಊಟ ಆದ್ಮೇಲೆ ಏನ್ ತಗೊಳ್ಬೇಕು, ಪರ್ಫೆಕ್ಟ್ ಆಗಿ. ಯಾರಿಗಾರ BP ಬಂದಿರಲಿ, ಅವರು ಬಹಳ ಭಯದಲ್ಲಿ ಭಕ್ತಿಯಿಂದ ಅವರು ಮಾತ್ರೆ ನುಂಗ್ತಾರೆ. ಖಾಲಿ ಆಗೋದಕ್ಕಿಂತ ಒಂದು ವಾರ ಮೊದಲೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಮತ್ತೆ ಮಾತ್ರೆನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಂದ್ರೆ ಅದರಲ್ಲಿರೋಷ್ಟು ಒಂದು ಭಕ್ತಿ ಶ್ರದ್ಧೆ, ರೋಗನ ಬಂದಾದ್ಮೇಲೆ ಇರೋಂಥ ಒಂದು ಭಕ್ತಿ ಶ್ರದ್ಧೆ, ರೋಗ ಬರೋಕ್ಕಿಂತ ಮೊದಲೇ ಶ್ರಮ ಭಕ್ತಿ ಇದ್ಬಿಟ್ರೆ ಸ್ನೇಹಿತರೆ, ಈ ಒಂದು ನಷ್ಟ ಕಷ್ಟ ಮತ್ತೆ ದುಃಖ ಅಲ್ವಾ, ಈ ನೋವು ಅಂದ್ರೆ ದುಃಖ ಎಲ್ಲದು ಬಂದೇ ಬರುತ್ತೆ. ಇದರಿಂದ ನಾವು ದೂರ ಇರೋಕ್ಕೆ ಈ ಆರೋಗ್ಯದ ಭಾಗದಲ್ಲಿ ಇದ್ದಾಗ ಲಾಭ, ನಲಿವು, ಸುಖ ಅದೆಷ್ಟು ಮಜಾ ಇರುತ್ತೆ. ಹಾಗಾಗಿ ನಾನು ಒಂದು ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿರಂತರವಾಗಿ ಈ ವಿಚಾರಗಳನ್ನ ಆರೋಗ್ಯವಾಗಿ ಇರಬೇಕಾದ್ರೆ ಪ್ರಯತ್ನಗಳು ಏನು ನಿಮಗೂ ಗೊತ್ತಿದೆ ಸ್ನೇಹಿತರೆ. ಕೆಲವು ವಿಚಾರನ ನಾನು ಹಂಚ್ಕೊಳ್ತೀನಿ. ನಮ್ಮ ಹತ್ರ ಏನೇನು ಈಗ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಮಾತಾಡಿದ್ದೀನಿ. ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಸರಳವಾಗಿ ಈ ದೇಹನ ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಅದ್ಭುತವಾದ ದಾರಿಯನ್ನ ವಿಚಾರನ ನಿರಂತರವಾಗಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಆರೋಗ್ಯ ಎಂಟರ್ಪ್ರೈಸಸ್ ಕಡೆಯಿಂದ ಈ ಒಂದು ವಿಡಿಯೋಗಳು ಬರ್ತಾ ಇರುತ್ತೆ. ಆದಷ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮಗೆ ವಿಚಾರ ಒಳ್ಳೇದಿದ್ರೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಥ್ಯಾಂಕ್ ಯು ವೆರಿ ಮಚ್.